ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಓದ್ಕೊಂಡಿದ್ದೀರಾ? ನನಗೆ ಗೊತ್ತು ನೀವೆಲ್ಲರೂ VAO ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ. ಸೊ ಅದು ನೋಟಿಫಿಕೇಷನ್ ಆಗುತ್ತೆ, ಓಕೆನಾ? ಯೋಚನೆ ಮಾಡಬೇಡಿ. ಬಟ್ ಅಲ್ಲಿ ತನಕ ನೀವೇನು ಓದ್ತಿದ್ದೀರಾ ಅದನ್ನು ಸಿನ್ಸಿಯರಾಗಿ ಓದಿ. ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ನೋಟಿಫಿಕೇಷನ್ ಬರಲಿ ಅನ್ನೋದೆಲ್ಲ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಪಾಡಿಗೆ ಅದಾಗುತ್ತೆ. VAO ಅನ್ನೋದು ಗ್ರೂಪ್ C ಲೆವೆಲ್ ಎಕ್ಸಾಮ್ಗೆ ಸಿಮಿಲರ್ ಆಗಿರುತ್ತೆ. ಸೊ ದ್ಯಾಟ್ ನೀವು ಅದಕ್ಕೆ ಓದ್ತಿದ್ದೀರಾ ಅಂದರೆ ಬೇರೆ ಯಾವುದೇ ನೋಟಿಫಿಕೇಷನ್ ಬಂದರೂ ನೀವು ಅದಕ್ಕೆ ಎಕ್ಸಾಮ್ ಕೊಡ್ಬೋದು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ VAO ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಿ, ಯಾಕೆಂದರೆ ಬೇರೆ ನೋಟಿಫಿಕೇಷನ್ ಬಂದರೂ ಕೂಡ ನೀವು ಅದಕ್ಕೆ ಎಕ್ಸಾಮ್ ಕೊಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿತನ, ನೆಗ್ಲೆಕ್ಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಂಗೆ ಗೊತ್ತು ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ದೀರಾ, ಇದೊಂದು ಸೈಕಲಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇಟ್ಸ್ ಓಕೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ನಿಮ್ಮೆಲ್ರಿಗೂ ಜಾಬ್ ಆಗುತ್ತೆ, ಸರಿನಾ? ನೀವೆಲ್ಲರೂ ಒಳ್ಳೆ ಪೋಸ್ಟ್ಗೆ ಹೋಗ್ತೀರಾ, ನೀವೆಲ್ಲರೂ ನನಗೆ ಮೆಸೇಜ್ ಮಾಡ್ತೀರಾ ನನಗೆ ಜಾಬ್ ಆಗಿದೆ ಅಂತ. ಸೊ ದ್ಯಾಟ್ ಐ ವಿಲ್ ಬಿ ವೆರಿ ಹ್ಯಾಪಿ ಆ ಮೂಮೆಂಟ್ ಬಂದಾಗ. ಸೊ ಓಕೆನಾ? ಯಾರು ತುಂಬ ಕುಗ್ಗೋದೆಲ್ಲ ಬೇಡ, ಆರಾಮಾಗಿ ಓದ್ಕೊಳ್ಳಿ. ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿರ್ತೀರಾ, ಕೇಳ್ತಿರ್ತೀರಾ. ಸೊ ದ್ಯಾಟ್ ಎಲ್ರಿಗೂ ಒಳ್ಳೆಯದಾಗಲಿ, ಓಕೆನಾ? ಇವತ್ತೇನು ವಿಷಯ ಹೇಳಬೇಕು ಅಂದರೆ, ನಾನು ಕಟ್ ಆಫ್ ಸೀರೀಸ್ ಒಂದು ಮಾಡ್ತಾಯಿದ್ದೆ. ಸೊ ಫಸ್ಟು ವೀಡಿಯೋದಲ್ಲಿ ನಾನು ಚಿಕ್ಕಮಗಳೂರ್ದು ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ಹೇಳಿದ್ದೆ ಅಲ್ವಾ. ಈ ವಿಡಿಯೋದಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ದು ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡೋಣ, ಓಕೆನಾ? ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ನೀವು ಯಾವ ಡಿಸ್ಟ್ರಿಕ್ಕಿಗೆ ಹಾಕ್ತಿರೋ ಆ ಡಿಸ್ಟ್ರಿಕ್ಕಲ್ಲಿ ಬರೋವಂತಹ ರಿಸರ್ವೇಷನ್ ನೋಡಿಕೊಂಡು, ಓಕೆ ಲಾಸ್ಟ್ ಟೈಮ್ ಎಷ್ಟು ಕಟ್ ಆಫ್ ನಿಂತಿತ್ತು, ಈ ಟೈಮ್ ಎಷ್ಟಕ್ಕೆ ನಿಂತ್ಕೊಬೋದು ಅನ್ನೋದು ನಿಮ್ಮ ರಿಸರ್ವೇಷನ್ ಕೆಟಗರಿಗೆ ನೋಡಿಕೊಂಡು ನೀವು ಫಿಲ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾ ಇಲ್ಲಿ ಹಾಕಿರ್ತೀನಿ ಕಟ್ ಆಫ್ದು ಶೀಟ್ನ, ನೀವು ರೆಫರ್ ಮಾಡ್ಕೊಳ್ಳಿ, ಓಕೆನಾ? ಫಸ್ಟ್ ಬಂದುಬಿಟ್ಟು ಜಿ ಎಮ್ ರೂರಲ್ಗೆ 150 ನಿಂತಿದೆ, ಹೈಯೆಸ್ಟ್ ಕಟ್ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಕಲ್ಲಿ. ದೆನ್ GM ಫೀಮೇಲ್ ಬಂದುಬಿಟ್ಟು 136.5 ನಿಂತಿದೆ. GM ಅದರ್ ಬಂದುಬಿಟ್ಟು 134.5 ನಿಂತಿದೆ. GM ಕನ್ನಡ ಬಂದುಬಿಟ್ಟು 132.25ಗೆ ನಿಂತಿದೆ. ದೆನ್ GM PH ಬಂದುಬಿಟ್ಟು 97.75. GM ಎಕ್ಸ್ ಆರ್ಮಿ ಬಂದ್ಬಿಟ್ಟು 91.5 ನಿಂತಿದೆ. ದೆನ್ 2A ರೂರಲ್ 128.5 ನಿಂತಿದೆ. 2A ಅದರ್ ಬಂದ್ಬಿಟ್ಟು 125.25ಗೆ ನಿಂತಿದೆ. ದೆನ್ 2A ಫೀಮೇಲ್ ಬಂದ್ಬಿಟ್ಟು 111.75ಗೆ ನಿಂತಿದೆ. 2A PH ಬಂದ್ಬಿಟ್ಟು 81.25ಗೆ ನಿಂತಿದೆ. ದೆನ್ 2B ಅದರ್ 110.5 ನಿಂತಿದೆ. 3A ಅದರ್ 116ಗೆ ನಿಂತಿದೆ. ದೆನ್ 3B ಅದರ್ 131 ನಿಂತಿದೆ. ಎಸ್ ಸಿ ಅದರ್ ಬಂದ್ಬಿಟ್ಟು 117.5 ನಿಂತಿದೆ. SC ಫೀಮೇಲ್ ಬಂದ್ಬಿಟ್ಟು 111 ನಿಂತಿದೆ. SC PH ಬಂದ್ಬಿಟ್ಟು 81.5 ನಿಂತಿದೆ. ದೆನ್ ST ಅದರ್ 118.5 ನಿಂತಿದೆ. ST ಫೀಮೇಲ್ 113.25 ನಿಂತಿದೆ. ಕ್ಯಾಟಗರಿ 1 ಅದರ್ ಬಂದ್ಬಿಟ್ಟು 120.25. ಕ್ಯಾಟಗರಿ 1 ಫೀಮೇಲ್ ಬಂದ್ಬಿಟ್ಟು 115ಗೆ ನಿಂತಿದೆ. ಸೊ ನಿಧಾನಕ್ಕೆ ನೋಡ್ಕೊಳ್ಳಿ, ನಿಮ್ದು ಯಾವ ಕ್ಯಾಟಗರಿಗೆ ಬರುತ್ತೋ ನೋಡಿಕೊಂಡು ನೀವು ನಿಮ್ದು ಯಾವ ರಿಸರ್ವೇಷನ್ ಬರುತ್ತೆ, ಯಾವ ವರ್ಟಿಕಲ್ ರಿಸರ್ವೇಷನ್, ಯಾವ ಹಾರಿಜಾಂಟಲ್ ರಿಸರ್ವೇಷನ್ ಬರುತ್ತೋ ನೋಡಿಕೊಂಡು ನೀವು ಪ್ರಿಪೇರ್ ಆಗಿ. ನಾನು ಎಲ್ಲ ಡಿಸ್ಟ್ರಿಕ್ದು ಹಾಕ್ತೀನಿ, ಡೋಂಟ್ ವರಿ. ಚಿಕ್ಕಮಗಳೂರು ಆಗಿದೆ, ಇವಾಗ ಶಿವಮೊಗ್ಗ ಆಗಿದೆ, ನೆಕ್ಸ್ಟು ಕೊಡಗು ಹಾಕ್ತೀನಿ, ಸೊ ಬ್ಯಾಂಗ್ಳೂರು ಹಾಕ್ತೀನಿ. ಕಂಪ್ಲೀಟ್ ಎಲ್ಲ ಡಿಸ್ಟ್ರಿಕ್ದು ನಾನು ಹಾಕ್ತೀನಿ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ಒಂದೊಂದು ಡಿಸ್ಟ್ರಿಕ್ದು ನೀವು ನೋಡಿಕೊಂಡು ಓಕೆ ಯಾವ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ, ಅಲ್ಲಿ ಎಷ್ಟು ಸೀಟ್ ಅವೈಲಬಿಲಿಟಿ ಇತ್ತು ಅನ್ನೋದು ನೋಡ್ಕೊಳ್ಳಿ, ಓಕೆನಾ? ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ನಿಮಗೆ. ನಾನು ಸೀಟ್ ಅವೈಲಬಿಲಿಟಿ ಎಷ್ಟಿದೆ ಅನ್ನೋದನ್ನು ನಾನು ನೋಟ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ನನಗೆ ಇವಾಗಲೇ ಅದು ಐಡಿಯಾ ಬಂದಿದ್ದು. ಎಷ್ಟು ಸೀಟ್ಸ್ ಇತ್ತು, ಎಷ್ಟು ವೇಕೆನ್ಸೀಸ್ ಇತ್ತು ಅನ್ನೋದು ನಾನು ಇದರಲ್ಲಿ ಹಾಕ್ತೀನಿ, ಓಕೆನಾ? ಅದೊಂದು ಹಾಕಿದ್ರೆ ಮೇ ಬಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊತೀನಿ. ಇಲ್ಲಿ ಲಿಸ್ಟ್ ಕೆಳಗಡೆನೇ ಹಾಕಿರ್ತೀನಿ, ಓಕೆನಾ? ಸೊ ಡೋಂಟ್ ವರಿ. ಸೊ ನಿಮ್ಮ ಕ್ಯಾಟಗರಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇತ್ತು, ಎಷ್ಟು ವೇಕೆನ್ಸಿ ಇತ್ತು,
ಪ್ಲಸ್ ನೀವು ಯಾವ ರಿಸರ್ವೇಷನಿಗೆ ಬರ್ತೀರಾ, ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಬಟ್ ತುಂಬ ಓವರ್ ಅನಾಲಿಸಿಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಫೇಲ್ಯೂರ್ ಆಗುತ್ತೆ. ಜಸ್ಟ್ ನೋಡ್ಕೊಳ್ಳಿ, ಒಂದು ರಫಾಗಿ ನೋಡ್ಕೊಳ್ಳಿ. ಬಟ್ ಯಾವಾಗಲೂ ಬೆಸ್ಟ್ನ ಕೊಡಿ, ಓಕೆನಾ? ನೀವು ಬೆಸ್ಟ್ನ ಕೊಟ್ಟರೆ ನೀವು ಯಾವ ಡಿಸ್ಟಿಕ್ಕಿಗೆ ಕೊಟ್ಟರೂ ಆಗುತ್ತೆ. ಸೊ ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಬೇರೆ ಯಾವುದೋ ಡಿಸ್ಟ್ರಿಕ್ಟ್ ಹಾಕಿರ್ತೀನಿ. ಅಲ್ಲಿ ತನಕ ಬಾಯ್. ಲವ್ ಯು ಆಲ್.